ಏನ್ರೋ ಇನ್ನ ಮಲಗಲಿಲ್ವೇನ್ರೋ? ಇಲ್ಲ, ಇನ್ನ ಓದ್ಕೊಂತಿದೀವಿ. ಚೆನ್ನಾಗಿ ಓದಿ. ಆಮೇಲೆ ಏನಿಲ್ಲ, ಫೇಲ್ ಆದ್ರೆ ನಿಮಗೆ. ಸುಪುತ್ರನೇ, ಪಾಕಶಾಲೆಯಲ್ಲಿ ಈ ತಾಳವಾದ್ಯ ಕಚೇರಿಗೆ ಕಾರಣವೇನು? ಸಾಯಂಕಾಲ ನಿಮ್ಮ ತಮ್ಮಾಜಿಯವರು ಮನೆಗೆ ಆಗಮಿಸಿದ್ದರು ಪಿತಾಜಿ. ನನ್ನ ಸಹೋದರನ ಆಗಮನಕ್ಕೆ ಕಾರಣವೇನು? ಆ ವಿಷಯನ ನಿಮಗೆ ಸ್ವೀಟ್ ಕೊಟ್ಟೆ ಹೇಳ್ಬೇಕಂತೆ. ಅಮ್ಮ, ಅಪ್ಪ ಬಂದಿದ್ದಾರೆ. ಚಿಕ್ಕಪ್ಪ ತಂದ್ಕೊಟ್ ಸ್ವೀಟ್ ಕೊಡು. ಚಿಕ್ಕಪ್ಪ ತಂದ್ಕೊಟ್ಟಿದ್ ಸ್ವೀಟ್ ಅಂತೆ. ಚಿಕ್ಕಪ್ಪ ತಂದ್ಕೊಟ್ಟಿದ್ದು. ನನ್ ಮನೇಲಿ ಎಷ್ಟು ಬಗೆ ತಿಂಡಿ ಮಾಡಿ ಹಾಕಿದ್ರು ನಿಮ್ಗೆ ಸಾಲಲ್ಲ ಅಲ್ಲ? ತಿನ್ನಿ. ನಿಮ್ಮ ಚಿಕ್ಕಪ್ಪಾಜಿ ಸಿಹಿ ತಿಂಡಿಯನ್ನು ತಂದುಕೊಟ್ಟರೆ ನಿಮ್ಮ ಮಾತೃಶ್ರೀಗೆ ಇಷ್ಟೊಂದು ಸಿಟ್ಟು? ಚಿಕ್ಕಪ್ಪ ಬಂದಿದ್ ಕಲ್ಲಪ್ಪ ಕೋಪ. ಅಮ್ಮಂಗೆ ಯಾವಾಗ್ಲೂ ಅಷ್ಟೇ. ಯಾರು ಏನಾರು ಕೊಂಡ್ಕೊಂಡಿದ್ ಗೊತ್ತಾಯ್ತು ಅಂದ್ರೆ ಸಾಕು, ಕೆಂಡದಂತ ಕೋಪ ಬಂದ್ಬಿಡುತ್ತೆ. ಹೊಟ್ಟೆ ಕಿಚ್ಚು. ಏನಂದ್ಯೆ? ನನಗೆ ಹೊಟ್ಟೆ ಕಿಚ್ಚು ಅಲ್ಲ? ಹೌದು ಕಣೆ, ನನಗೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿನ ಒಳಗೆ ಹೋಗ್ರ ಹೋಗ್ರ. ಯಾಕೆ, ಏನಾಗಿದೆಯಾ ನಿನ್ಗೆ? ಹೀಗಾಡ್ತಾ ಇದೀಯಾ? ಇನ್ನು ಏನಾಗೋದು ಬಾಕಿ ಉಳಿದಿದೆ ರೀ. ನನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ನನ್ ಮಕ್ಳಿಗೊಂದು ಹೊಡೆಯೋ ಹಾಗಿಲ್ಲ, ಬಯ್ಯೋ ಹಾಗಿಲ್ಲ. 24 ಗಂಟೆನು ಬಾಯಿಗೆ ಬೀಗ ಹಾಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು. ಅದೇ ತಾನೇ ನಿಮ್ ಇಷ್ಟ. ಯಾವಾಗ್ಲೂ ಲೊಟ್ಗುಡ್ತಾನೆ ಇರ್ತಾಳೆ. ನನ್ ತಮ್ಮ ಬಂದಿದ್ನಂತಲ್ಲ, ಯಾಕೆ ಅಂತ ಹೇಳು. ಬನಶಂಕರಿಲಿ 40-60 ಸೈಟ್ ತಗೊಂಡಂತೆ. ಅಲ್ವೇ? ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಹೀಗೆ ಸಂಕಟ ಪಡ್ತೀಯ? ನಿಮ್ಗಿಂತ ಚಿಕ್ಕೋನು, ನಿಮ್ಗಿಂತ ಕಮ್ಮಿ ಸಂಬಳ ತರೋನು ಈಗಾಗ್ಲೇ ಸೈಟ್ ತಗೊಂಡಿದ್ದಾನೆ. ಇನ್ನೇನ್ ಮನೇನು ಕಟ್ಟಿಸ್ಬಿಡ್ತಾನೆ, ಗೃಹ ಪ್ರವೇಶನೂ ಮಾಡ್ಬಿಡ್ತಾನೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಂಡು ಬಡ್ಕೊಳ್ಳಿ ನಾನು? ನೀವು ಇದ್ದೀರಾ. ಮನೆ ವಿಷಯ, ಸೈಟ್ ವಿಷಯ ಎತ್ತಿದ್ರೆ ಸಾಕು, ಕಣ್ಣೆದ್ರಿಂದಾನೆ ಮಂಗಮಾಯ ಆಗ್ಬಿಡ್ತಾರೆ. ಬಡ್ಕೊಂತು ನನ್ ಕರ್ಮಕ್ಕೆ. ನೋಡಿದ್ರೇನ್ರಿ ಎಷ್ಟು ಧೈರ್ಯ ಅವ್ರಿಗೆ? ಎಂತ ಹೊಲಸ್ ಕೆಲ್ಸ ಮಾಡ್ತಿದ್ದಾರೆ. ಹೊರಗಡೆ ಹೇಗಾದ್ರೂ ಹಾಳಾಗೋಗ್ಲಿ, ಆದ್ರೆ ಒಟ್ಟಾರದಲ್ಲಿ ಕರ್ಮ ಕರ್ಮ. ಶೀಲ ಅಂತ ಹೆಸರಿಟ್ಕೊಂಡ್ಮೇಲೆ ಹೆಸರು ತಕ್ಕಾಗ ಶೀಲಾನು ಕಾಪಾಡ್ಕೋಬೇಕಪ್ಪ. ಅಯ್ಯ, ಅವಳಿಗಂದ್ ಏನ್ರಿ ಪ್ರಯೋಜನ? ಅವಳಿಗೆ ಬಾಡಿಗೆ ಕೊಟ್ಟಿರೋ ಈ ಮನೆ ಓನರ್ಗೆ ಲಟ್ಟಣಿಗೆ ತಗೊಂಡು 4 ತಟ್ಟು ಬೇಕಣ್ರಿ. ಅಲ್ಲ, ಸಂಸಾರಸ್ಥರಿರೋ ಈ ವಠಾರದಲ್ಲಿ ಇಂಥ ನಡತೆಗೆಟ್ ಹೆಂಗಸರು ಇದ್ದಾರೆ ಅಂದ್ರೆ ನಮಗ ಅವಮಾನ. ಅದಕ್ಕೆ ರೀ ನಾನು ನಮ್ಮ ಯಜಮಾನ್ರ ಹತ್ರ ಬಡ್ಕೋತಾನೆ ಇರ್ತೀನಿ. ಸ್ವಂತ ಮನೆ ಕಟ್ಟಿ ಕಟ್ಟಿ ಇಂಥ ಪ್ರಾರಬ್ಧಗಳನ್ನೆಲ್ಲ ನೋಡೋ ಕರ್ಮ ಇರಲ್ಲ ಅಂತ. ಅಯ್ಯೋ ಬಿಡ್ರಿ, ನಮ್ಗೆ ಯಾಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲ. ಅಯ್ಯೋ, ನಮ್ ಕೆಲ್ಸ ನಮ್ಗಿದ್ದುದ್ದೆ. ಅಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ. ಬಿಡಿಲು ಬನ್ರಯ್ಯ, ರಾಮರಾಯ, ಮಂಗಳಮ್ಮ, ದೊಡ್ಡಣ್ಣ, ಇಲ್ಲವ ಬನ್ನಿ. ನಾನು ಈ ವಟಾರದ ಓನರ್ ಓಬ್ಳಯ್ಯ ಗಂಡಸು ಬಂದಿದ್ದೀನಿ. ಬೇಗ ಬೇಗ ಬನ್ನಿ. ಬಂದ ಬೆನ್ನ ಹತ್ತಿದ ಬೇತಾಳ ಈ ವಟಾರದ ಓನರ್ ಓಬ್ಳಯ್ಯ. ಹೋಗದೇನು ಉತ್ತರ ಕೊಡ್ತೀರೋ ಕೊಡೋಗಿ. ಅಲ್ವೇ, ನಾವು ಸರಿಯಾಗಿ ಬಾಡಿಗೆ ಕೊಡ್ತಾನೆ ಇದ್ದೀವಿ, ಇನ್ಯಾಕ್ ಬಂದ? ಇನ್ಯಾಕ್ ಬರ್ತಾನೆ? ಮನೆ ಖಾಲಿ ಮಾಡಿ, ಇಲ್ಲ ನೀವು ಕೊಡೋ ಬಾಡಿಗೆ ಸಾಕಾಗಲ್ಲ, ಜಾಸ್ತಿ ಕೊಡಿ ಅಂತ ಕೇಳಕ್ ಬಂದಿರ್ಬೇಕು. ಅಲ್ಲ ಸುಬ್ಬು, 50 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿ ಇನ್ನು 2 ತಿಂಗಳು ಕೂಡ ಆಗಿಲ್ಲ, ತಿರ್ಗಾ ಯಾಕೆ ಕೇಳ್ತಾನೆ? ಕೇಳೋದು ಬಿಡೋದು ಅವನ್ ಧರ್ಮ ಕಡೆ, ಕೊಡೋದು ನಾವ್ ತಾನೆ. ಹೇಳಿದ್ರಾಯ್ತು. ಅದೇನ್ ಹೇಳ್ತಿರೋ ನೀವೇ ಹೇಳಿ ಸಾಗ್ ಹಾಕಿ. ನೋಡು, ಅವನ್ ಸಾಗಾಕದ್ ನನ್ಗೇನ್ ಕಷ್ಟ ಅಲ್ಲ. ಒಂದ್ ಸಾರಿ ಮೀಸೆ ಮೇಲೆ ಕೈ ಹಾಕಿ ಶೆಡ್ ಹೊಡ್ದು ಲೇ ಅಂದ್ರೆ ಸಾಕು, ಎದ್ದೋ ಬಿದ್ದು ಅಂತ ಓಡೋಗ್ತಾನೆ. ಒಬ್ಬಟ್ಟಿ ಮಕ್ಕಳು ಆಚೆ ಬರ್ತಾ ಇಲ್ವಲ್ಲ? ನನ್ನ ಕಂಡ್ರಿ ಎಷ್ಟೊಂದು ಚೆನ್ನಾಗಿ ಎದುರ್ಕೋತಾ ಇದ್ದಾರೆ. ನೀವಾಗೆ ನೀವು ಹೊರಗ್ ಬರ್ತಿರೋ ಇಲ್ಲ ನಾನೇ ಒಳಗ್ ನುಗ್ಲೋ? ಇವತ್ತು ಆಫೀಸಲ್ಲಿ ಬೇಜಾನ್ ಕೆಲಸ, ಬಡ್ಜೆಟ್ ಬೇರೆ. ಇವನ್ ಹತ್ರ ಕೂಗಾಡಿ ಗಂಟ್ಲು ಕೆಡಿಸ್ಕೊಂಡ್ಬಿಟ್ರೆ ಆಫೀಸಲ್ಲಿ ಏನ್ ಮಾಡ್ಲಿ? ನೀನೇ ಏನಾದ್ರೂ ಸಬೂಬ್ ಹೇಳಿ ಕಳ್ಸೆ. ಸಬೂಬ್ ಹೇಳಕ್ ನನಗೇನ್ ಕಷ್ಟ ಇಲ್ಲ ಸುಬ್ಬು. ಆದ್ರೆ ಇವತ್ತು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಜುಗಲ್ ಬಂದಿ ಕಚೇರಿ ಇದೆ. ಬೆಳಗ್ಗೆ ಯಾಕೆ ಸ್ಟೈಲ್ ಮಾಡ್ಕೋಬೇಕು ಅಂತ ಅಷ್ಟೇ. ಮಹಾ ಜುಗಲ್ ಬಂದಿ ಕಚೇರಿ ನಡ್ಸೋರ್ ನೀವು. ನೆಟ್ಟಗೊಂದು ಜಂಟಿ ಸ್ವರ ನುಡ್ಸಕ್ ಬರಲ್ಲ? ಬಾರ್ಸಕ್ ಬರಲ್ಲ ಅಂತ ಹೇಳ್ಬೇಡ ಸುಶೀಲಾ. ನಾನ್ ಬಾರ್ಸಕ್ ಶುರು ಮಾಡಿದ್ರೆ ಎಡಬಲ ನೋಡ್ದಂಗೆ ಶಿಕಾರಿಪುರ ಡೊಳ್ಳು ಬಾರಿಸ್ದಂಗ್ ಬಾರಿಸ್ಬಿಡ್ತೀನಿ. ಆದ್ರೆ ಸುಮ್ನೆ ಯಾಕೆ ರಿಸ್ಕ್ ತಗಬೇಕು ಅಂತ ಸಾಲದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ನೋಡು, ಯಂಗ್ಸ್ ಎದುರುಗಡೆ ನಿಂತ್ಕೊಂಡು ಮೀಸೆ ತಿರುವಂತ ಗಂಡಸರಿ ಯಾವನ್ಗೈತೆ ಹೇಳು? ನೀವೆಲ್ಲ ಒಗ್ಗಟ್ಟಾಗಿ ಅವನ್ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಹೇಳ್ದೆ ಕೇಳ್ದೆ ಕಂಬಿ ಕಿತ್ ಬಿಡ್ತಾನೆ. ಏನ್ ಗಂಡಸ್ರಿ ನೀವು? ಲಟ್ಟಣಿಗೆ
ಓ ಮುಗ್ಚೋ ಕೈ. ಅಲ್ಲ ಏನ್ರಮ್ಮ ನೀವೇ ಬಂದ್ಬಿಟ್ಟಿದ್ದೀರಾ? ನಿಮ್ ಹೆಂಡ್ತಿದ್ದೀರಿ ಎಲ್ಲಿ? ಇದು ನಿಮ್ ಗಂಡ್ತೀರಿ ಎಲ್ಲಿ ಅಂತ. ಯಾಕ್ರಿ ಬೇಕು ನಮ್ ಗಂಡಂದ್ರು? ಈ ಮುರ್ಕಲ್ ಮನೇಲಿ 24 ಗಂಟೆನೂ ಮೂಗ್ ಹಿಡ್ಕೊಂಡ್ ಬದುಕ್ತಿರೋರು ನಾವು. ತಿಂಗಳಾಯ್ತು ಅಂದ್ರೆ ನಿಮ್ ಕೈಲಿ ಬಾಡಿಗೆ ಕೊಡೋರು ನಾವು. ಮಳೆ ಬಂದ್ರೆ ನೀರ್ ಸೋರೋ ಕಡೆ ಪಾತ್ರೆ ಇಡೋರು ನಾವು. ನಿಮ್ ಒಡಕಲ್ ಮನೇಲಿ ಮುರುಕಲ್ ಕಿಟಕಿಗಳಿಗೆ ಹೊರಕಲ್ ಸೀರೆಗಳನ್ನ ಕರ್ಟನ್ ತರ ಹಾಕಿ ಅಲಂಕಾರ ಮಾಡಿರೋರು ನಾವು. ಯಾವತ್ತು ನಮ್ ತಲೆ ಮೇಲೆ ಈ ಸೂರು ಬಿದ್ದೋಗುತ್ತೋ ಅಂತ ಯೋಚನೆ ಮಾಡ್ತಾ ಜೀವ ಬಿಗಿ ಹಿಡ್ಕೊಂಡ್ ಸಂಸಾರ ಮಾಡ್ತಿರೋರು ನಾವು. ಚೆನ್ನಾಗಿ ಹೇಳಿದ್ರಿ. ಏನಮ್ಮ ನೀವು? ನಾನು ನೋಡ್ತಾನೆ ಇದ್ದೀನಿ. ಯಾರಾದ್ರೂ ಗೊಟ್ಟಕ್ಕಂದ್ರು ಚೆನ್ನಾಗಿ ಹೇಳಿದ್ರು ಇಂತೀರಿ, ಯಾರಾದ್ರೂ ಹುಟ್ಟಿದ್ರು ಚೆನ್ನಾಗಿ ಹೇಳಿದ್ರು ಇಂತೀರಿ. ಇದೊಂದ್ ಮಾತ್ಬಿಟ್ಟು ಬೇರೆ ಏನು ಬರೋದಿಲ್ವ ನಿಮ್ಗೆ? ರೀ ಆ ಏನ್ರಿ ಜಗಳ ಕಾಯಕ್ಕೆ ಸಿದ್ಧವಾಗಿ ಬಂದಿರೋ ಹಾಗೆ ಕಾಣುತ್ತೆ. ಆ? ಏನ್ ಸಮಾಚಾರ? ರೀ ನಿಮ್ ಜೋರ್ ಮಾತ್ಕೆಲ್ಲ ಹೆದ್ರೋರಲ್ರಿ ನಾವು. ಅಯ್ಯೋ ಪಾಪ ಅಂತ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನೆ ದಬಾಯಿಸ್ತಾ ಇದ್ದೀರಾ? ತಿಂಗಳಿಗೆ ಬಾಡಿಗೆ ಸರಿಯಾಗಿ ಕೊಡ್ತಿದೀವಿ. ನೀನೇನ್ರಿ ನಿಮ್ದು ಕಿರಿಕಿರಿ? ಕೊಡೋದಲ್ಲ ರೀ, ನಿಮ್ ಬಾಯಿ ಸುರಿತಾ ಇದೀವಿ. ನೋಡ್ರಮ್ಮ, ಇತ್ತೀಚೆಗೆ ಚಂದ್ರಾಲಯ ಒಟ್ಟಿನಲ್ಲಿ ಗುಡಿಸ್ಲುಗಳೆಲ್ಲ ಸುಟ್ಟೋಗ್ಬಿಟ್ಟವೆ. ಆ ಸುಟ್ಟೋದ್ ಗುಡಿಸ್ಲಲ್ಲಿ ನಾವೆಲ್ಲ ಇದ್ವಿ ಅಂತ ಸರ್ಕಾರಕ್ಕೆ ಒಂದೊಂದು ಅರ್ಜಿ ಹಾಕೊಂಬಿಡಿ. ಆಮೇಲೆ ಸರ್ಕಾರದವರು ಸೀದಾ ನಿಮ್ ಹತ್ರ ಬಂದು ನಿಮ್ಗೆಲ್ಲ ಟೆಂಟ್ ಹಾಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನಿಮ್ ಮಕ್ಕಳ ಆರೋಗ್ಯ ನೋಡ್ಕೋತಾರೆ, ನಿಮ್ ಗಂಡಂದ್ರ ಯೋಗಕ್ಷೇಮ ಕಾಪಾಡ್ಕೋತಾರೆ, ಜೊತೆಗೆ ಸ್ವಲ್ಪ ಪುಡುಗಾಸ್ನ ನಿಮ್ ಕೈ ಕೊಡ್ತಾರೆ. ಆಮೇಲೆ ನಿಮ್ ಫೋಟೋನ ದೊಡ್ಡದಾಗಿ ಪೇಪರ್ ನಲ್ಲಿ ಪ್ರಿಂಟ್ ಹಾಕಿಸ್ತಾರೆ. ಯಾಕೆ ಕೆಲಸ ಮಾಡ್ಬಾರ್ದು ನೀವು? ಮುತ್ನಂತ ಮಾತನಾಡಿದ್ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಬೇಕು. ನಮಗ್ ಹೇಳಿದ ಕೆಲ್ಸ ನೀವೇ ಯಾಕೆ ಮಾಡ್ಬಾರ್ದು? ತಿಂಗಳಾಯ್ತು ಅಂದ್ರೆ ನೀವು ಕಷ್ಟ ಪಟ್ಕೊಂಡ್ ಬಂದು ಬಾಡಿಗೆ ವಸೂಲಿ ಮಾಡೋದ್ ತಪ್ಪುತ್ತೆ. ನೀವ್ ಆಗಾಗ ಬಂದು ಮನೆ ಖಾಲಿ ಮಾಡಿ ಅಂತ ಗೋಗರಿಯೋದು ತಪ್ಪುತ್ತಲ್ವಾ? ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡಿ ಅಂದ್ರೆ ಅದ್ ಹ್ಯಾಕ್ ಮಾಡಕ್ಕಾಗುತ್ತೆ? ಈ ಬೆಂಗಳೂರಲ್ಲಿ ಅಷ್ಟು ಸುಲಭವಾಗಿ ಮನೆ ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರು ನಮ್ಗೆ ಅನುಕೂಲ ಇರಲ್ಲ. ನೋಡಿ, ನಿಮಗ್ ಕೊನೆ ಸಲ ಹೇಳ್ತಾ ಇದೀನಿ, ನಮ್ಗೆಲ್ಲರಿಗೂ ಒಂದೊಂದ್ ಸ್ವಂತ ಮನೆ ಅಂತ ಆಗಿ ನಾವು ಹೋಗೋವರೆಗೂ ನೀವು ಬರ್ಕೊಂಡ್ರು ನಾವು ಖಾಲಿ ಮಾಡಲ್ಲ. ಬ್ಯಾಡಿ, ಖಾಲಿ ಮಾಡಿ ಅಂತ ನಾನು ಹೇಳುದ್ನ? ಖಾಲಿ ಮಾಡಿ ಅಂತ ನಾನು ಬಡ್ಕೊಂಡೆ, ನೀವ್ ಕಿರ್ಚ್ಕೊಂಡ್ರಿ. ಅನಾಹುತ ಆಗೋದಕ್ ಮುಂಚೆ ನಾನು ಅರ್ತ್ಕೊಂಡ್ಬಿಟ್ಟೆ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಮರ್ತು ಬಿಟ್ಟಿದ್ದೆ. ಈ ವರ್ಷ ಮಹಿಳೆಯರ ಜಾಗೃತಿ ವರ್ಷ. ಅದು ನಿಮ್ ಕೈನಲ್ಲಿರೋ ಆಯುಧಗಳನ್ನೆಲ್ಲ ನೋಡಿದ್ಮೇಲೆ ನನಗೆ ಅರ್ಥವಾಗಿದ್ದು ನೀವೆಲ್ಲ ಮಹಿಳೆಯರು ಅಂತ. ನಿಮ್ ಹತ್ರ ಮಾತಾಡೋದಿರ್ಲಿ, ನಮ್ಮಂತ ಗಂಡಸರು ನಿಮ್ ಎದುರು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಅಪರಾಧ. ಒಟ್ನಲ್ಲಿ ನಿಮ್ ಗಂಡಂತ್ರ ಗ್ರಾಚಾರ ಚೆನ್ನಾಗಿತ್ತು ಇವತ್ತು. ಚೆನ್ನಾಗಿ ಹೇಳಿದ್ರಿ. ನೀವು ಕಡಿಮೆ ಚೆನ್ನಾಗೇ ಹೇಳಿದ್ದು. 100 ಜುಟ್ಟು ಬೇಕಾದ್ರೂ ಸುಧಾರಿಸಬಹುದು, 2 ಜಡೇನೋ. ಓಯಪ್ಪ, ಅವ್ನು ಯಾವ ನನ್ ಗಾಡಿ ಪಂಚರ್ ಮಾಡಿದ್ದು, ನನ್ ಗಾಡಿ. ಮಮ್ಮಿ ಯಾಕೆ ಪುಟ್ಟಿ ಹೇಳ್ತಾ ಇದೀಯಾ? ಮತ್ತೆ ವಾಮನ ಮತ್ತೆ ಚಿತ್ರ ನನ್ ಜೊತೆ ಆಟ ಆಡಕ್ ಬರಲ್ಲ ಅಂತೆ. ಯಾಕಂತೆ? ನಮ್ಮಪ್ಪ ಸತ್ತೋಗಿದ್ದಾರಂತೆ, ಅಮ್ಮ ಕೆಟ್ಟೋರಂತೆ, ಹಂಗೆಲ್ಲ ಬೈದ್ಬಿಟ್ರು. ಅಪ್ಪ ಸತ್ತೋಗಿದ್ದಾರಮ್ಮ. ನಿಮ್ಮ ತಂಡ ಊರಿಗೆ ಹೋಗಿದೆ ಅಂತ ಯಾವತ್ ಬರ್ತಾರಮ್ಮ? ಅಪ್ಪ ಊರಿಗೋಗಿಲ್ಲಮ್ಮ. ನನ್ನ ನಿನ್ನ ಹೃದಯದಲ್ಲಿ ಶಾಶ್ವತವಾಗಿದ್ದಾರೆ. ಅಮ್ಮ ಅಮ್ಮ ಅಳಬೇಡ ಅಮ್ಮ. ನಮ್ ದುರದೃಷ್ಟ ಕಣಮ್ಮ, ಅವತ್ತಾದ ಆಕ್ಸಿಡೆಂಟ್ ಅಲ್ಲಿ ನಿಮ್ ತಂದೆ ನಮ್ಮನ್ನ ಅನಾಥರನ್ನಾಗಿ ಮಾಡ್ಬಿಟ್ರು. ಇನ್ಮೇಲೆ ಅಪ್ಪನ ಸುದ್ದಿ ಕೇಳಲ್ಲಮ್ಮ. ಆ ಹುಡ್ಗುರ್ ಜೊತೆ ಆಟ ಆಡೋದು ಇಲ್ಲಮ್ಮ. ಪುಟ್ಟಿ, ಏ ರಾಣಿ, ಅವಳ ಜೊತೆ ಸೇರ್ಬೇಡ ಅಂತ ಹೇಳಿಲ್ವೇನೆ ನಿಂಗೆ? ಅಯ್ಯೋ, ಅವ್ರ ಜೊತೆ ಆಡ್ರೆ ತಪ್ಪೇನಮ್ಮ?
ಏನಂದೆ ನನ್ನೇ ದಬಾಯಿಸ್ತೀಯಾ ಅವ್ರ ಜೊತೆ ಸೇರ್ಬೇಡ ಅಂತ ನಿನ್ಗೆ ಎಷ್ಟ್ ಸತಿ ಹೇಳದೆ ಎಷ್ಟ್ ಸತಿ ಹೇಳ್ಬೇಕು ನಿನ್ಗೆ ಯಾಕೆ ಆ ಮಗನ ಹಿಡ್ಕೊಂಡು